ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಹೋಟೆಲಲ್ಲಿ ಎಲ್ಲರಿಗೂ ಸಹ ಫುಡ್ನ ಸರ್ವ್ ಮಾಡ್ತಾ ಇರ್ತಾಳೆ. ಸರ್ವ್ ಮಾಡಾದ್ಮೇಲೆ ಅಣ್ಣ ಇನ್ನೇನಾದರೂ ಬೇಕಂತ ಕಸ್ಟಮರ್ನ ಕೇಳಬೇಕಾದ್ರೆ ಆ ಕಸ್ಟಮರ್ ಹೇಳ್ತಾನೆ, ರುಚಿಯಾಗೇನೋ ಅಡುಗೆನ ಮಾಡ್ತೀಯಾ, ಆದರೆ ನೀನು ಯಾಕೆ ನಮ್ಮಲ್ಲಿ ಬಂದು ನನಗೂ ಸಹ ರುಚಿಯಾಗಿ ಅಡುಗೆ ಮಾಡಿಕೊಡ್ಬಾರ್ದು, ನನಗೂ ಸಹ ಹೆಂಡ್ತಿ ಬಿಟ್ಟೋಗಿದ್ದಾಳೆ, ನೀನು ನಮ್ಮಲ್ಲೇ ಬಂದಿರ್ಬೋದಲ್ವಾ ಅಂದಾಗ ಆ ಮಾತನ್ನ ಕೇಳಿ ಶಾರದಾ ಶಾಕ್ ಆಗಿ ಹಾಗೆ ಅವನನ್ನೇ ನೋಡ್ತಾ ನಿಂತ್ಕೊಬಿಡ್ತಾಳೆ. ಆವಾಗ ಶಾರದಾ ಸಿಟ್ಟು ಮಾಡ್ಕೊಂಡು, ಏನು ಮಾತಾಡ್ತಾ ಇದ್ದೀರಾ, ಹೋಟೆಲ್ಗೆ ಬಂದ್ವಾ ತಿಂದ್ವಾ ಹೋದ್ವಾ ಅನ್ನಂಗಿರ್ಬೇಕು, ನಿಮ್ಮ ಮನೇಲಿ ಅಕ್ಕ ತಂಗಿರಿಗೆ ಈ ಥರ ಮಾತಾಡ್ತೀರಾ ಅಂದಾಗ, ಏನಮ್ಮ ಮಾತಾಡ್ತಿದ್ದೀಯ, ನನ್ನ ಮನೆಗೆ ಬಂದು ನೋಡಮ್ಮ ಒಂದಿನ, ಅವಾಗ ಗೊತ್ತಾಗುತ್ತೆ ನನ್ನ ಕೈ ರುಚಿ ಏನು ಅಂತ ಕಸ್ಟಮರ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವೈಕುಂಠ ಮಾತನ್ನೆಲ್ಲ ಕೇಳಿಕೊಂಡು ಖುಷಿ ಪಡ್ತಾ ಇರ್ತಾನೆ. ಆದರೆ ಆ ಹೋಟೆಲ್ ಓನರು ಸಿಟ್ಟು ಮಾಡ್ಕೊಂಡು ಬಂದು, ಏನರಪ್ಪ ಮಾತಾಡ್ತಾ ಇದ್ದೀರಾ, ಹೋಟೆಲಿಗೆ ಬರೋದು ಊಟ ಮಾಡೋಕ್ಕೆ, ಅದನ್ನು ಬಿಟ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಈ ಥರ ರೇಗಿಸ್ತಾ ಇದ್ದೀರಲ್ಲ, ನಿಮ್ಮ ಮನೇಲಿ ಅಕ್ಕ ತಂಗಿ ಅಮ್ಮನ ಈ ಥರ ರೇಗಿಸ್ತೀರಾ ಅಂತ ಅಂದಾಗ ಆ ಹೋಟೆಲಿಗೆ ಬಂದಿದ್ದವರು ಹೇಳ್ತಾ ಇರ್ತಾರೆ, ಏನು ನಾವೇನು ಬಿಟ್ಟು ತಿನ್ನಕ್ಕೆ ಬಂದಿದ್ದೀವ, ಈ ಥರ ಎಲ್ಲ ಮಾತಾಡಿದರೆ ನೀನೇನು, ನಿನ್ನ ಹೋಟೆಲಲ್ಲಿ ಏನು ಬಿಟ್ಟು ತಿನ್ನಕ್ಕೆ ಬಂದಿಲ್ಲ, ನೀನೇನು ಬಿಟ್ಟು ಕೊಡಲ್ಲ, ಇವಳಿಗೂ ನಿನಗೂ ಏನು ಸಂಬಂಧ ಇರೋದು, ಅವಳನ್ನ ನಾನು ಕರೆದ್ರೆ ನೀನು ಯಾಕೆ ಈ ಥರ ಬೇಜಾರು ಮಾಡ್ಕೋತಿದ್ಯಾ, ಅವಳು ಏನಾಗಬೇಕು, ನಿನಗೆ ಹೆಂಡ್ತಿ ಇದ್ದಾಳೋ ಇಲ್ವೋ, ಅವಳನ್ನೇನಾದರೂ ಇಟ್ಕೊಂಡಿದ್ಯಾ ಅಂತ ಅಂದಾಗ ಕೆನ್ನೆಗೆ ನಾಕೆರಡ ಶಾರದಾ ಸಿಟ್ಟು ಮಾಡಿಕೊಂಡು ಕಸ್ಟಮರ್ಗೆ ಒದೆ ಕೊಟ್ಬಿಡ್ತಾಳೆ. ಒದೆ ಕೊಟ್ಬಿಟ್ಟು ಶಾರದಾ ಹೇಳ್ತಾಳೆ, ಇವರು ನನ್ನ ಅಣ್ಣನ ಸಮಾನ ಆಯಿತಾ, ಕೆಲಸ ಕೊಟ್ಟವರು, ಅಂಥವ್ರನ್ನ ಈ ಥರ ಅಂತಿದ್ದೀರಾ ಅಂದಾಗ, ಮುಚ್ಚೆ ಬಾಯಿ, ನನಗೆ ಗೊತ್ತು ಆಯಿತಾ, ಇವನು ಅಣ್ಣ ಅಂತ ಹೇಳ್ತೀಯಾ ಅಂತ ಅಂದಾಗ ಅವನು ಹೋಟೆಲ್ ಓನರು ಸಹ ಹೊಡೆಯೋಕ್ಕೆ ಅಂತ ಹೋಗ್ತಾನೆ, ತಗಿರಿ ಕೈಯ, ಏನು ನಾಟಕ ಮಾಡ್ತಾ ಇದ್ದೀರಾ ಇಬ್ಬರು, ನೀನು ಇವಳನ್ನ ಇಟ್ಕೊಂಡಿದ್ಯಾ ಅಂತ ಅನಿಸುತ್ತೆ, ಅದಕ್ಕೆ ನೀನು ಈ ಥರ ಮಾಡ್ತಿದ್ಯಾ ಅಂತ ಕಸ್ಟಮರ್ ಅಂದಾಗ ಶಾರದಾಗೆ ಅದನ್ನು ಕೇಳಿ ತುಂಬ ಬೇಜಾರಾಗ್ತಾ ಇರುತ್ತೆ. ನೀನೇನಾದರೂ ಕೈ ಎತ್ತಿದ್ರೆ ಈ ಹೋಟೆಲ್ನ ಸುಟ್ಟಾಕ್ಬಿಡ್ತೀನಿ, ಹಾಗೆ ಹುಡುಗಿನೂ ಇಲ್ಲ ಹೋಟೆಲು ಇಲ್ಲ, ಆ ಥರ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಶಾರದಾ ನಿಲ್ಲಿಸಿ ಮಾತನ್ನ ಸ್ಟಾಪ್ ಮಾಡಿ, ಈ ಥರ ಎಲ್ಲ ಮಾತಾಡಿ ತುಂಬ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಊಟ ಹಾಕಿದ್ನಲ್ಲ ಈ ಕೈನ ನಾನು ಮೊದಲು ತೊಳ್ಕೊಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಓನರ್ ಹತ್ರ ಕೈ ಮುಗಿದು, ಅಣ್ಣ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ನೀವು ನನಗೊಂದು ಕೆಲಸ ಕೊಟ್ರಿ, ಊಟ ಕೊಟ್ರಿ, ಆದರೆ ಇಂಥವ್ರ ಜೊತೆ ನಾನು ಈ ಥರ ಮಾತು ಕೇಳೋಕ್ಕೆ ಇಷ್ಟಪಡಲ್ಲ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನಂತೂ ಒಂದು ಕ್ಷಣನೂ ಇಲ್ಲಿರಲ್ಲ, ನಿಮಗೆ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹೋಗ್ತೀನಿ ಅಂತ ದೀಪನ ಕರ್ಕೊಂಡು ಶಾರದಾ ಹೊರಗಡೆ ಬಂದೇ ಬಿಡ್ತಾಳೆ. ಅವರಿಬ್ಬರು ಹೊರಗಡೆ ಬರೋದನ್ನ ವೈಕುಂಠ ನೋಡಿ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾರಿಜಾತ ಜ್ಯೋತಿಕಾಗೆ ಹೇಳ್ತಾ ಇರ್ತಾಳೆ, ಆ ಕೆಲಸದವಳು ಮನೆ ಬಿಟ್ಟು ಹೋದ್ಲು ಅಂತವ ನೆನೆಸ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಲೋ ಬಿ ಪಿ ಬಂದಿತ್ತು, ಕೆಳಗಡೆ ಬಿದ್ದಿದ್ಲು, ನಿಮ್ಮಮ್ಮ ಏನು ಹೇಳೋದು ಅವಳಿಗೆ ಅರ್ಥನೇ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದನ್ನೇ ನೆಪ ಮಾಡಿಕೊಂಡು ನೀನು ಸಿದ್ದುಗೆ ಕಾಲ್ ಮಾಡಿ ಬಿಲ್ಡಿಂಗ್ ಕೊಡು ಅಂತ ಅಂದಾಗ, ಗ್ರಾನಿ ಅದು ಬಿಲ್ಡಿಂಗ್ ಅಲ್ಲ ಬಿಲ್ಡಪ್ ಅಂದಾಗ, ಏನೋ ಒಂದು ಮಾಡಿ ಸಿದ್ದನ್ನ ಕರೆಸ್ಕೊ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಸಿದ್ದುಗೆ ಕಾಲ್ ಮಾಡಿಬಿಟ್ಟು, ಸಿದ್ದು ಎಲ್ಲಿದೆಯಾ ಅಂದಾಗ, ನಿನಗೆ ಗೊತ್ತಿಲ್ವ ಜೋ, ಅದನ್ನೇ ಎಷ್ಟು ಸಲ ಹೇಳ್ಬೇಕು ಅಂದಾಗ, ನೀನೇನೋ ಅಲ್ಲಿ ಬೀದಿಲಿ ಅವರನ್ನ ಹುಡುಕ್ತಾ ಇದೆಯಾ, ಆದರೆ ಇಲ್ಲಿ ಏನಾಗಿದೆ ಗೊತ್ತು ಅಂದಾಗ, ಏನಾಗಿದೆ ಅಂದಾಗ, ಇಲ್ಲಿ ಅಮ್ಮಂಗೆ ತುಂಬ ಸೀರಿಯಸ್ ಆಗಿದೆ ಅಂದಾಗ, ವಾಟ್ ಏನು ಹೇಳ್ತಿದೀಯಾ ಅಂತ ಸಿದ್ದು ಟೆನ್ಷನ್ ಮಾಡ್ಕೋತಾನೆ. ಹೌದು, ನನಗೂ ಸಹ ತುಂಬ ಟೆನ್ಷನ್ ಆಗ್ತಿದೆ, ಇಲ್ಲಿ ಅಮ್ಮನಿಗೆ ತುಂಬ ಹುಷಾರಿಲ್ಲ, ಬೇಗ ಬಾ ನೀನು ಆದಷ್ಟು ಬೇಗ ಅಂದಾಗ, ಸಿದ್ಧಾರ್ಥ್ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ಖುಷಿಪಟ್ಟು ನಮ್ಮ ಪ್ಲಾನ್ ಸಕ್ಸಸ್ ಅಂತ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೀಪು ಮತ್ತು ಶಾರದಾ ಇಬ್ಬರು ಸಹ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಸತ್ಯಭಾಮ ಕಾರಲ್ಲಿ ಬರ್ತಾ ಇರ್ತಾಳೆ. ಅವಾಗ ಮುನಿ ನಿಲ್ಸು, ಇಲ್ಲೇ ಹೋಗ್ತಾ ಇದ್ದಾರೆ, ನಾವು ಇವ್ರನ್ನೇ ಫಾಲೋ ಮಾಡೋಣ ಅಂತ ಮಾತಾಡ್ತಾ ಇರ್ತಾಳೆ. ಮತ್ತೆ ಸತ್ಯಭಾಮ ಹೇಳ್ತಾ ಇರ್ತಾಳೆ, ಕುರಿ ತಾನಾಗೆ ಹಳ್ಳಕ್ಕೆ ಬಿದ್ದಿದೆ, ಹಾಗೆ ನಾವು ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಅವಾಗ ದೀಪು ಪುಟ್ಟ ಕೇಳ್ತಾಳೆ, ಅಮ್ಮ ತುಂಬ ಸುಸ್ತಾಗ್ತಿದೆ ಕಣಮ್ಮ, ನಿನಗೂ ಹಾಗೆ ಆಗ್ತಿದೆಯಾ ಅಂದಾಗ, ಹೌದಮ್ಮ ಬಿಸಿಲಲ್ವಾ ಅದಕ್ಕೆ ಈ ಥರ ಅಂದಾಗ, ಸ್ವಲ್ಪ ನೀರು ಕೊಡಿಸ್ತೀಯಮ್ಮ, ನೀರು ಕುಡಿಬೇಕು ಅಂದಾಗ, ಮುಂದೆ ಎಲ್ಲರೂ ಸಿಗುತ್ತೋ ನೋಡೋಣ ಬಾ ಪುಟ್ಟ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಿಸಿಲು ತಾಪ ಜಾಸ್ತಿ ಆಗಿ ಶಾರದಾ ತಲೆ ಸುತ್ತಿ ಬಿದ್ದೇ ಬಿಡ್ತಾಳೆ. ಅವಾಗ ದೀಪು ಪುಟ್ಟ ಅಮ್ಮ 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 ಅಂತ ಕಿರ್ತಾ ಇರ್ತಾಳೆ. ಅಲ್ಲೇ ಜನ ಎಲ್ಲರೂ ಸಹ ಬರ್ತಾ ಇರ್ತಾರೆ. ಅವಾಗ ಸತ್ಯಮಾಮ, ಸೂಪರ್ ಟ್ವಿಸ್ಟು ಆಯಿತಾ, ಏನು ಈ ಥರ ಆಯ್ತಲ್ಲ, ನಾವು ಇವಾಗ ಒಳ್ಳೆಯವರಾಗಿ ಹೋಗಿ ಅವ್ರ ಮುಂದೆ ನಾಟಕ ಮಾಡೋಣ ಬಾ ಅಂದ್ಬಿಟ್ಟು ಅಲ್ಲಿ ದೀಪು ಪುಟ್ಟ ಮತ್ತು ಶಾರದಾ ಹತ್ರ ಮುನಿ ಮತ್ತು ಸತ್ಯಭಾಮ ಇಬ್ಬರು ಸಹ ಬರ್ತಾರೆ. ಬಂದ್ಬಿಟ್ಟು ಏನಾಯ್ತಪ್ಪ ಅಂದ್ಬಿಟ್ಟು ಮುನಿ ಹೋಗಿ ನೀರು ತಗೋ ಬಂದಾಗ ಮುನಿ ನೀರು ತಂದು ಕೊಡ್ತಾನೆ. ಅವಾಗ ಮುಖಕ್ಕೆ ನೀರನ್ನ ಚುಮುಕಿಸ್ತಾಳೆ. ಅವಾಗ ಶಾರದಾ ಪ್ರಜ್ಞೆ ತಪ್ಪಿದ್ದಳು, ಎಚ್ಚರ ಆಗುತ್ತೆ. ಅವಾಗ ನೀರು ಕುಡಿಯಮ್ಮ ಅಂತ ಕುಡಿಸ್ಬಿಟ್ಟು ದೀಪು ಪುಟ್ಟಗೆ ನೀನು ಸಹ ಕುಡಿ ಪುಟ್ಟ ಅಂತ ಇಬ್ಬರಿಗೂ ಸಹ ಕುಡಿಸ್ಬಿಟ್ಟು, ಯಾಕೆ ಈ ಥರ ಬಿದ್ದಿದ್ದೀರಾ ಅಂದಾಗ, ಅಮ್ಮನಿಗೆ ತಲೆ ಸುತ್ತಿ ಬಿದ್ಲು, ಊಟನೂ ಸಹ ಮಾಡಿಲ್ಲ ಅಂತ ದೀಪು ಪುಟ್ಟ ಹೇಳಿದಾಗ, ಅಯ್ಯೋ ನೀವು ಎಲ್ಲಿಯವರು ಅಂದಾಗ ದೀಪು ಪುಟ್ಟ ತೊದಲಿಸ್ತಾ ಇರ್ತಾಳೆ. ಅವಾಗ ಅಯ್ಯೋ ನಾನು ನಿನ್ನ ಚಿಕ್ಕ ಪುಟ್ಟ, ನೀನು ಇದನ್ನು ನಿನ್ನನ್ನು ಕೇಳ್ತಾ ಇದ್ದೀನಲ್ಲ ಅಂದ್ಬಿಟ್ಟು, ಪರವಾಗಿಲ್ಲ ನಮ್ಮ ಮನೆಗೆ ಬನ್ನಿ, ಒಂದೊತ್ತು ಊಟ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ಮ ಬಗ್ಗೆ ಹೇಳಿರಂತೆ ಅಂದಾಗ, ಶಾರದಾ ಪರವಾಗಿಲ್ಲ ಬೇಡ ನಾವು ಬರಲ್ಲ ಅಂತ ಅಂದಾಗ, ಏನಮ್ಮ ನೀನು ಇಷ್ಟು ಸುಸ್ತಾಗಿದೆಯಾ, ಬರಲ್ಲ
ಕರ್ಗೋಗಲ್ಲ ಅಂತ ಹೇಳ್ತಿದ್ಯಲ್ಲ, ನಿನಗೆ ಒಂದೊಟ್ಟು ಊಟ ಕೊಟ್ಟು ನಾನು ಆಶ್ರಯ ಕೊಟ್ಟರೆ ನನ್ನ ಆಸ್ತಿ ಏನು ಕರ್ಗೋಗಲ್ಲ ಆಯಿತಾ, ಎದಳು ನಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ಒಳ್ಳೊಳಗೆ ಸ್ಮೈಲ್ ಮಾಡಿಕೊಂಡು ಸತ್ಯಭಾಮ ಕಾರಿಗೆ ಹತ್ತಿಸ್ಕೊಂಡು ಬಿಡ್ತಾಳೆ. ಈ ಕಡೆ ಅದೇ ರೋಡಲ್ಲಿ ಸಿದ್ಧಾರ್ಥ ಸಹ ಹೋಗ್ತಾ ಇರ್ತಾನೆ. ಆದರೆ ಶಾರದನ ಸಿದ್ಧಾರ್ಥ ನೋಡೋದೇ ಇಲ್ಲ. ಆದರೆ ವೈಕುಂಠ ಎಲ್ಲದನ್ನು ನೋಡಿ ಒಳ್ಳೊಳಗೆ ಖುಷಿಪಟ್ಟು ಪ್ಲಾನ್ ಸಕ್ಸಸ್ ಆಯ್ತಂತ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ಧಾರ್ಥ್ಗೆ ಫೋನ್ ಬರ್ತಾ ಇರುತ್ತೆ. ಅವಾಗ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಸುಮಿತ್ರಾ ಕಾಲ್ ಮಾಡಿ ಶಾರದಾ ಸಿಕ್ಕಿಲ್ಲ ಅಂದಾಗ, ಅಯ್ಯೋ ಅದ್ರ ಕತೆ ಬಿಡಿ, ಅವ್ರು ಇನ್ನೂ ಸಿಕ್ಕಿಲ್ಲ, ಆದರೆ ನಿಮಗೆ ಹುಷಾರಿಲ್ವಲ್ಲ, ಏನಾಯಿತು, ಜ್ಯೋತಿಕಾ ಸೀರಿಯಸ್ ಅಂತ ಹೇಳಿದ್ಲು ಅಂದಾಗ, ನನಗೆ ಆ ಸೀರಿಯಸ್ ಏನಿಲ್ಲ, ನಾನು ಚೆನ್ನಾಗಿದ್ದೀನಿ, ಮೊದಲು ಶಾರದನ ಹುಡ್ಕು ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಏನಾದರೂ ವಿಷಯ ಗೊತ್ತಾಯ್ತಾ ಅಂದಾಗ, ಒಂದು ಹೆಂಗಸು ಶಾರದಾ ಸೀರೆ ಹುಟ್ಟಿದ್ರು, ಅವ್ರು ಹೇಳಿದ್ರು ಊಟಕ್ಕೆ ತಿಂಡಿಗೆ ಏನು ಸಹ ದುಡ್ಡಿರ್ಲಿಲ್ವಲ್ಲ, ಅದಕ್ಕೆ ಸೀರೆ ಕೊಟ್ಟು ತಿಂದರು ಅಂದಾಗ ಕಣ್ಣೀರು ಹಾಕೊಂಡು ಸುಮಿತ್ರಾ ಹೇಳ್ತಾಳೆ, ಅಯ್ಯೋ ಪಾಪ ಅವಳ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ ಅವಳು ಈ ಥರ ಮಾಡಿದ್ದಾಳೆ, ದುಡ್ಡಿಲ್ಲ ಅಂದಮೇಲೆ ಊರಿಗೂ ಸಹ ಹೋಗಿರಲ್ಲ ಸಿದ್ದು, ಇಲ್ಲೇ ಎಲ್ಲೋ ಇರ್ತಾಳೆ, ಅಕ್ಕಪಕ್ಕ ಹುಡುಕು ಅಂದಾಗ, ಸರಿ ಆಯಿತು ನಾನು ಹುಡುಕ್ತೀನಿ ಅತ್ತೆ, ನೀವು ಹುಷಾರು ಅಂದ್ಬಿಟ್ಟು ಸಿದ್ಧಾರ್ಥ ಮತ್ತೆ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಸತ್ಯಭಾಮ ಮನೆಗೆ ಕರ್ಕೊಬಂದ್ಬಿಟ್ಟು ಉಮಾ ಹತ್ರ ಎಲ್ಲಡ್ಕೆ ಡಬ್ಬ ಕೊಟ್ಬಿಟ್ಟು ಊಟಕ್ಕೆ ರೆಡಿ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೀಪನ ಮತ್ತೆ ಶಾರದನೆ ನೋಡ್ಬಿಟ್ಟು, ನಿಮ್ಮಿಬ್ಬರು ನೋಡಿದರೆ ನನಗೆ ತುಂಬ ಹೊಟ್ಟೆ ಉರಿತಿದೆ, ನೀನು ಬೇರೆ ಬಿಸಿಲಲ್ಲಿ ಬಿದ್ದಿದ್ದು ನೋಡಿ ನನಗೆ ತುಂಬ ಸಂಕಟ ಆಯಿತು, ಮನುಷ್ಯ ಅಂತ ಅಂದಮೇಲೆ ನಾವು ಹೆಲ್ಪ್ ಮಾಡಲೇಬೇಕಲ್ವಾ, ಏನೂ ಆಗಲ್ಲ ಬಾರಮ್ಮ ಊಟಕ್ಕೆ ಕುತ್ಕೊಂತ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂರಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಜ್ಯೋತಿಕನ ಹತ್ರ ಬಂದ್ಬಿಟ್ಟು, ಅಲ್ಲ ನೀನು ಸಿದ್ದು ಹತ್ರ ಯಾಕೆ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ದೆ ಪುಟಾಣಿ, ಏನಾಯಿತು ಅಂತ ಅಂದಾಗ, ಅಮ್ಮ ನನಗೆ ಗ್ರಾನಿ ಹೇಳಿದ್ರು ನಿನಗೆ ಹುಷಾರಿಲ್ಲ ಅಂತ, ಅದಕ್ಕೋಸ್ಕರ ನಾನು ಟೆನ್ಷನ್ ಮಾಡ್ಕೊಂಡು ಸಿದ್ದಿಗೆ ಕಾಲ್ ಮಾಡಿದೆ ಅಮ್ಮ, ಆಮೇಲೆ ಬಂದು ನೋಡಿದೆ ನೀವು ಆರಾಮಾಗಿ ಮಲಗಿದ್ರಲ್ಲ, ಆಮೇಲೆ ನನಗೆ ಸಮಾಧಾನ ಆಯಿತು ಅಂತ ಜ್ಯೋತಿಕಾ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾಳೆ, ನಾನು ಆರಾಮಾದ್ಮೇಲೆ ನೀನು ಸಿದ್ದಿಗೆ ಕಾಲ್ ಮಾಡಬೇಕು ಅಲ್ವಾ ಪುಟಾಣಿ, ಅವನು ಟೆನ್ಷನಿಂದ ಬೇರೆ ಶಾರದನ ಹುಡುಕ್ತಿದ್ದನು, ವಾಪಸ್ ಬಂದಿದ್ದಾನೆ, ಇವಾಗ ಶಾರದೆ ಬೇರೆ ಸಿಕ್ಕಿಲ್ಲ ಅಂದಾಗ ಜ್ಯೋತಿಕಾ ಸಿಟ್ಟು ಮಾಡಿಕೊಂಡು, ಮನೇಲಿರೋ ಮಗಳಿಗಿಂತ ಅವಳನ್ನ ಹುಡ್ಕೊಂಡು ಹೋಗ್ತೀರಾ, ಹೋಗಿ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ. ಅವಾಗ ಸುಮಿತ್ರಾ ಇವಳಿಗೇನಾಯಿತು ಈ ಥರ ಮಾತಾಡ್ತಿದ್ದಾಳೆ ಅಂದ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾಳೆ. ಇನ್ನೊಂದು ಕಡೆ ಸತ್ಯಭಾಮ ಉಮ್ಮನ ಹತ್ರ ಊಟ ಇಸ್ಕೊಂಡು ಕೊಡು ನಾನೇ ಬಡಿಸ್ತೀನಿ ಅಂತ ಅಂದ್ಬಿಟ್ಟು ಬಡಿಸ್ತಾ ಇರ್ತಾಳೆ. ಅವಾಗ ಹಾಗೆ ಶಾರದಾ ಸತ್ಯಭಾಮನ ನೋಡ್ತಾ ಹೇಳ್ತಾ ಇರ್ತಾಳೆ, ಅಮ್ಮ ತಾಯಿ ನನ್ನನ್ನು ಕೈ ಬಿಟ್ಲು ಅಂತ ಅಂದ್ಕೊಂಡೆ, ಆದರೆ ನಿಮ್ಮ ರೂಪದಲ್ಲಿ ತಾಯಿ ನನಗೆ ನಿಮ್ಮನ್ನು ಸಿಗೋ ಹಾಗೆ ಮಾಡಿದ್ಲು, ನೀವು ಸೇಮ್ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಥರ ಇದ್ದೀರಾ ಅಂದಾಗ, ಅಮ್ಮ ನೀನು ಹಾಗೆಲ್ಲ ಅನ್ಬೇಡ ಆಯಿತಾ, ಒಪ್ಪತ್ತು ಊಟ ಹಾಕಿದ್ರೆ ಏನೂ ತೊಂದರೆ ಆಗಲ್ಲ, ನೀನು ಊಟ ಮಾಡು ಅಂತ ಸತ್ಯಭಾಮೆ ನಾಟಕ ಮಾಡ್ಕೊಂಡು ಊಟ ಇಕ್ತಾ ಇರ್ತಾಳೆ. ನೋಡು ಹಾಗೆಲ್ಲ ನನ್ನ ತಾಯಿ ತನ್ನ ಮಕ್ಕಳನ್ನ ಬಿಡಲ್ಲ ಆಯ್ತಾ, ಇವಾಗ ನಾನು ಸಿಕ್ಕಿದ್ದೀನಲ್ಲ ಊಟ ಮಾಡು ಅಂತ ಊಟ ಬಡಿಸಿದಾಗ ಇಬ್ಬರು ಸಹ ಅನ್ನಕ್ಕೆ ಶರಣು ಮಾಡಿಕೊಂಡು ದೀಪಪುಟ್ಟ ಮತ್ತು ಶಾರದಾ ಇಬ್ಬರು ಸಹ ಊಟ ಮಾಡ್ತಾ ಇರ್ತಾರೆ. ಆವಾಗ ಸತ್ಯಭಾಮೆ ಹೇಳ್ತಾಳೆ, ನೀವಿಬ್ಬರು ನನಗೆ ತುಂಬ ಆಪ್ತರು ಅಂತ ನನಗೆ ಅನ್ನಿಸ್ತಾ ಇದೆ, ಒಂಟಿಯಾಗಿರೋ ನೀವಿಬ್ಬರು ನನಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇವತ್ತು ರಾತ್ರಿ ಇಲ್ಲೇ ಮಲ್ಕೊಳ್ಳಿ ಅಂತ ಅಂದಾಗ, ಬೇಡಮ್ಮ ನಾವು ಹೋಗ್ತೀವಿ ಅಂದಾಗ, ಈ ಬೆಂಗಳೂರು ಬೇರೆ ವಸ್ತು, ನಿಮಗೆ ಇಲ್ಲೆಲ್ಲ ಒಬ್ಬಂಟಿಯಾಗಿ ತಿರುಗಬಾರ್ದಮ್ಮ, ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಸತ್ಯಭಾಮ ಫೋರ್ಸ್ ಮಾಡ್ತಾ ಇರ್ತಾಳೆ. ಇಲ್ಲ ಅಮ್ಮ ಬೇಡ ಅಂತ ಶಾರದಾ ಹೇಳಿದ್ರು ಸಹ, ನಿಮ್ಮಿಬ್ಬರಿಗೂ ಒಂದೊತ್ತು ಊಟ ಹಾಕಿ ಆಶ್ರಯ ಕೊಡೋದ್ರಲ್ಲಿ ನನಗೆ ದೇವರು ಶಕ್ತಿ ಕೊಟ್ಟಿದ್ದಮ್ಮ, ನೀನು ಬೇರೆ ಚಿಕ್ಕ ವಯಸ್ಸು, ನಿನಗೆ ಮಗು ಬೇರೆ ಚಿಕ್ಕದು, ಎಲ್ಲಿಗೆ ಅಂತ ಹೋಗ್ತೀಯಾ, ಈ ಬೆಂಗಳೂರಲ್ಲಿ ಜನ ಬೇರೆ ಸರಿ ಇರಲ್ಲ, ನೀನು ಇಲ್ಲೇ ಉಳ್ಕೊ ಅಂದಾಗ ದೀಪಪುಟ್ಟನು ಸಹ ಉಳ್ಕೊಳ್ಳೋಣಮ್ಮ ಅಂದಾಗ, ಸರಿ ಆಯಿತು ಅಂತ ಅಂದಾಗ, ಉಮಾ ರೂಮ್ ತೋರಿಸು ಅಂತ ಹೇಳಿದಾಗ ಉಮಾ ರೂಮಿಗೆ ಕರ್ಕೊಬಂದು ಇಬ್ಬರಿಗೂ ಸಹ ಬೆಡ್ ರೆಡಿ ಮಾಡಿ ಕೊಡ್ತಾಳೆ. ಆವಾಗ ಊಟ ಆದಮೇಲೆ ಸತ್ಯಭಾಮ ಹಾಲು ತೊಗೊಂಡೋಗು ಉಮಾ ಅಂತ ಹೇಳ್ಬಿಟ್ಟು ಹಾಲೊಳಗಡೆ ನಿದ್ದೆ ಮಾತ್ರೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನೀವಿಬ್ಬರು ಹಾಲು ಕುಡೀರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೀಪಪುಟ್ಟ ಕಾಲು ನೋವು ಅಂದಾಗ ಕಾಲು ಹೊತ್ತುತ್ತಾ ಇರಬೇಕಾದ್ರೆ, ನಾನೊಂದು ತೈಲ ಕೊಡ್ತೀನಿ ಅದನ್ನು ಹಚ್ಚಮ್ಮ ಸರಿಯಾಗುತ್ತೆ, ಇವಾಗ ಹಾಲು ಕುಡಿದು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ ಸತ್ಯಭಾಮ ಹಾಲು ಕೊಡ್ತಾಳೆ. ಆವಾಗ ದೀಪಪುಟ್ಟಗೆ ಶಾರದಾ ಹಾಲು ಕುಡಿಸ್ಬೇಕಾದ್ರೆ, ಕುಡೀರಿ ಬೇಗ ಕುಡೀರಿ ಆಯಿತಾ, ನಿಮ್ಮನ್ನು ಆದಷ್ಟು ಬೇಗ ನಾನು ಪಾರ್ಸಲ್ ಮಾಡ್ತೀನಿ ಅಂತ ಮನಸ್ಸೊಳಗೆ ಸತ್ಯಭಾಮ ಹೇಳ್ಕೊತಾ ಇರ್ತಾಳೆ. ಅವಾಗ ದೀಪಪುಟ್ಟಗೆ ಹಾಲು ಕುಡಿಸ್ತಾ ಇರಬೇಕಾದ್ರೆ, ಸಾಕಮ್ಮ ಅಂತ ದೀಪಪುಟ್ಟ ಹೇಳ್ಬೇಕಾದ್ರೆ, ಶಾರದಾ ನಾಳೆ ಹೋಗೋಕ್ಕೆ ಎನರ್ಜಿ ಬೇಕಲ್ಲಮ್ಮ ಕುಡಿ ಅಂದಾಗ ದೀಪಪುಟ್ಟ ಹೇಳ್ತಾಳೆ, ಹಾಗಾದರೆ ನಾವು ಇಲ್ಲಿರಲ್ವಮ್ಮ, ಅವ್ರು ತುಂಬ ಒಳ್ಳೆಯರು, ಇಲ್ಲೇ ಇರೋಣ ಅಂದಾಗ, ಅವ್ರದ್ದು ದೊಡ್ಡ ಮನಸ್ಸಮ್ಮ, ನಾವು ಇಲ್ಲಿರೋಕ್ಕಾಗಲ್ಲ, ನಾಳೆ ಹೋಗೋಣ ಅಂತ ಹೇಳಿ ಹಾಲು ಕುಡಿಸಿ ದೀಪಪುಟ್ಟನ ಮಲಗಿಸ್ತಾ ಇರ್ತಾಳೆ. ಆ ಮಾತನ್ನೆಲ್ಲ ಕೇಳ್ಕೊಂಡು ಸತ್ಯಭಾಮ ಹೊರಗಡೆ ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ನನ್ನನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.